ಈ ಸೋಪ್ ಏನಂದರೆ ನಮ್ಮ ಚರ್ಮದ ಕಾಂತಿನ ಹೆಚ್ಚಿಸ್ಕೊಳ್ಳಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇದು ಬೀಟ್ರೋಟ್ ಮತ್ತು ಆಲೋವೆರಾನ ಉಪಯೋಗ ಮಾಡಿ ನಾವು ಮನೆಯಲ್ಲೇ ಸೋಪ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ಕನ್ನಡತಿ ವ್ಲಾಗ್ಸ್. ನಾನು ಇವಾಗ ಈ ಸೋಪ್ನ ರೆಡಿ ಮಾಡಲಿಕ್ಕೆ ಮೊದಲು ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಆಲೋವೆರಾನ ತೊಗೊಂಡಿದ್ದೀನಿ, ಜೊತೆಗೆ ಈ ಸೋಪ್ನ ಮಾಡಲಿಕ್ಕೆ ಬೇಕಾಗುವಂಥ ಸೋಪ್ ಮೋಲ್ಡ್. ಇದನ್ನು ಆನ್ಲೈನಿಂದ ಕೂಡ ನಾವು ತರಿಸ್ಕೋಬೋದು ಅಥವಾ ಗ್ಲಿಸರಿನ್ ಅಂಶ ಹೆಚ್ಚಿರ್ತಕ್ಕಂಥ ಬೇರೆ ಸೋಪ್ಗಳನ್ನ ಕೂಡ ಉಪಯೋಗ ಮಾಡ್ಕೋಬೋದು. ಎಕ್ಸಾಂಪಲ್ ಪಿಯರ್ ಸೋಪ್. ನಾನು ಲಾಸ್ಟ್ ಟೈಮ್ ಕೂಡ ಪಿಯರ್ ಸೋಪಿಂದ ಒಂದು ಸೋಪ್ ಮಾಡಿ ತೋರಿಸಿದ್ದೆ. ಅಥವಾ ಈ ಥರ ಸೋಪ್ ಮೋಲ್ಡ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೋಬೋದು. ಇದರಿಂದ ನಮಗೆ ಯಾವ ಥರ ಸೋಪ್ಗಳನ್ನ ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಇದನ್ನು ಆನ್ಲೈನಿಂದ ಬುಕ್ ಮಾಡಿ ತರಿಸ್ಕೊಂಡು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವಿಲ್ಲಿ ಬೀಟ್ರೋಟ್ನ ನೀಟಾಗಿ ಕಟ್ ಮಾಡಿಕೊಂಡು ಮೇಲುಗಡೆ ಸಿಪ್ಪೆ ಎಲ್ಲ ತೆಕ್ಕೋಬೇಕಾಗುತ್ತೆ. ಬೀಟ್ರೋಟ್ ನಮ್ಮ ಆರೋಗ್ಯಕ್ಕೆ, ನಮ್ಮ ಮುಖದ ಕಾಂತಿನ ಹೆಚ್ಚಿಸ್ಕೊಳ್ಳಿಕ್ಕೆ ಕೂಡ ತುಂಬ ಒಳ್ಳೆಯದು. ಇವಾಗ ಬೀಟ್ರೋಟ್ ಮಾಸ್ಕ್ಗಳು ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಹಾಗಾಗಿ ಬೀಟ್ರೋಟಿಂದ ನಾವು ಈ ಸೋಪ್ನ ರೆಡಿ ಮಾಡ್ತಾ ಇದ್ದೀವಿ ಇವತ್ತು. ನಮ್ಮ ಚರ್ಮದ ಕಾಂತಿಗಾಗಿ ತುಂಬ ಉಪಯೋಗ ಆಗೋಂಥ ಬೀಟ್ರೋಟ್ ಮತ್ತು ಆಲೋವೆರಾನ ಉಪಯೋಗ ಮಾಡ್ತಾ ಇರೋದು. ಈ ಥರ ನಾವು ಬೀಟ್ರೋಟ್ನ ಮೊದಲು ತುರಿದು ಎತ್ತಿಟ್ಕೋಬೇಕಾಗುತ್ತೆ, ಅಥವಾ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಕೂಡ ರಸನ ತಕ್ಕೋಬೋದು, ಅಥವಾ ಈ ಥರ ನಾವು ತುರಿದು ಕೂಡ ರಸನ ತೆಕ್ಕೋಬೋದು. ಬೀಟ್ರೋಟ್ನ ತುರಿದು ಎತ್ತಿಟ್ಟಿದ್ದೀನಿ, ಇದರಿಂದ ರಸನ ತೆಕ್ಕೋಬೇಕು. ಅನಂತರ ನಾವು ಆಲೋವೆರಾ ಕೂಡ ಅದೇ ಥರ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದರದ್ದು ಕೂಡ ಜ್ಯೂಸ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ಆಲೋವೆರಾನ ಕೂಡ ನಾನು ಜ್ಯೂಸ್ ಮಾಡಿಕೊಂಡು ತೊಗೊಂಡಿದ್ದೀನಿ, ಜೊತೆಗೆ ಬೀಟ್ರೋಟನ್ನು ಕೂಡ ಜ್ಯೂಸನ್ನ ತೆಕ್ಕೊಂಡಿದ್ದೀನಿ. ಇವಾಗ ಸೋಪ್ ಮೋಲ್ಡಿಂದ ನಾವು ಹೇಗೆ ಇದೆರಡನ್ನು ಮಿಕ್ಸ್ ಮಾಡೋದು ಅಂತ ನೋಡೋಣ. ಸೋಪ್ ಮೋಲ್ಡನ್ನು ಮೊದಲಿಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ನಾವು ಬಿಸಿನಲ್ಲಿ ಇಟ್ಟು ಫುಲ್ ಲಿಕ್ವಿಡ್ ಥರ ಮಾಡ್ಕೋಬೇಕು. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಅದು ಕರಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಗೊಳ್ಳೋಣ ಸೋಪ್ ಮೋಲ್ಡ್ನ. ನಂತರ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಕುದೀಲಿಕ್ಕೆ ಇಡಬೇಕಾಗುತ್ತೆ. ಸೋಪ್ ಮೋಲ್ಡ್ನ ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬಾರ್ದು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರು ಬಿಸಿಯಾದ ನಂತರ ಅದ್ರ ಮೇಲೆ ಒಂದು ಬೇರೆ ಬಟ್ಲನ್ನು ಇಟ್ಟು ಅದರಲ್ಲಿ ನಾವು ಸೋಪ್ ಮೋಲ್ಡ್ನ ಕರಗಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಬಿಸಿಯಾಗಿ ಕುದಿಯೋಕ್ಕೆ ಶುರುವಾದ ನಂತರ ನಾವು ಮೇಲ್ಗಡೆ ಒಂದು ಬಟ್ಲನ್ನು ಇಟ್ಟು ಅದರಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದಂಥ ಸೋಪ್ ಮೋಲ್ಡ್ಗಳನ್ನ ಅದರಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಆಲೋವೆರಾ ಜ್ಯೂಸ್ ಮತ್ತು ಬೀಟ್ರೂಟ್ ಜ್ಯೂಸ್ನ ಎರಡನ್ನೂ ಒಂದೇ ಬಟ್ಲಿನಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ನಾವು ಸೋಪ್ ಮೋಲ್ಡ್ನ ನಿಧಾನವಾಗಿ ಕರಗಿಸ್ಕೋಬೇಕು. ಫುಲ್ ಲಿಕ್ವಿಡ್ ಆಗೋವರೆಗೂ ಅದನ್ನು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಆ ಬಿಸಿನಲ್ಲಿ ಕರಗಿಸ್ಕೋಬೇಕಾಗುತ್ತೆ. ನೀವು ಗ್ಲಿಸರಿನ್ ಕಂಟೆಂಟ್ ಹೆಚ್ಚಿರ್ತಕ್ಕಂಥ ಬೇರೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಸೋಪ್ಗಳಲ್ಲಿ ಕೂಡ ನೀವು ಈ ಥರ ಮಾಡ್ಕೋಬೋದು. ಎಕ್ಸಾಂಪಲ್ ಪಿಯರ್ ಸೋಪ್ ತೊಗೊಂಡು ಕೂಡ ನೀವು ಮಾಡ್ಕೋಬೋದು. ಹಿಂದೆ ನಾನು ಕೂಡ ಒಂದು ಪ್ರಾಡಕ್ಟ್ನ ಈ ಥರ ಮಾಡಿದ್ದೆ, ಬೇರೆ ಸೋಪ್ನ. ಇವಾಗ ಇದು ಪೂರ್ತಿ ಕರಗಿದೆ, ಆಲ್ಮೋಸ್ಟು ಪೂರ್ತಿ ಲಿಕ್ವಿಡ್ ಆಗಬೇಕು. ಈ ಥರ ಇದು ಪೂರ್ತಿ ಕರಗಿ ಲಿಕ್ವಿಡ್ ಆದ ನಂತರ ನಾವು ಇದಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದಂಥ ಮಿಶ್ರಣ ಏನಿತ್ತು ಅದನ್ನು ನಾವು ಇದರಲ್ಲಿ ಹಾಕಬೇಕಾಗುತ್ತೆ. ಸೊ ಈ ಥರ ಏನು ಗಂಟುಗಳಿಲ್ಲದೆ ಇರೋ ಥರ ಪೂರ್ತಿ ಕರಗಿದ ನಂತರನೇ ನಾವು ಮಿಶ್ರಣನ ಮಿಕ್ಸ್ ಮಾಡಬೇಕು. ಹಾಗಾಗಿ ಪೂರ್ತಿ ಸೋಪನ್ನು ಕರಗಿಸ್ಕೊಂಡು ಅದರಲ್ಲಿ ನಾವು ಈ ಮಿಶ್ರಣನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತು, ಅಲೋವೆರಾ ಮತ್ತು ಏನು ಬೀಟ್ರೂಟ್ ಇದೆ ಆರೋಗ್ಯಕ್ಕೆ, ನಮ್ಮ ಚರ್ಮದ ಕಾಂತಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಾಗಿ ಈ ಸೋಪ್ ತುಂಬಾ ಸ್ಕಿನ್ಗೆ ತುಂಬಾ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ತುಂಬ ಸಿಂಪಲ್ ಕೂಡ, ಬೇಗನೆ ರೆಡಿ ಮಾಡ್ಕೊಂಡ್ಬಿಡ್ಬೋದು, ಒಂದು ಅರ್ಧ ಗಂಟೆನಲ್ಲೇ ಆಗೋಗುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡಿದ ನಂತರ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು, ಅಥವಾ ಬಾದಾಮ್ ಆಯಿಲ್, ಈ ಥರ ಯಾವ ಆಯಿಲ್ನ ಯೂಸ್ ಮಾಡ್ತಾ ಇರ್ತೀರಲ್ಲ ರೆಗ್ಯುಲರಾಗಿ ಆ ಆಯಿಲ್ನ ನಾವು ಆ್ಯಡ್ ಮಾಡ್ಕೋಬೋದು. 1 ಸ್ಪೂನ್ 2 ಸ್ಪೂನ್ ಅಷ್ಟೇ, ಹೆಚ್ಚು ಹಾಕ್ಬಾರ್ದು. ಅಥವಾ ವಿಟಮಿನ್ ಇ ಕ್ಯಾಪ್ಸೂಲ್ ಇದ್ದರೆ ಅದನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಇಷ್ಟನ್ನು ಹಾಕಿದ ನಂತರ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದು ಸೋಪ್ ಮೋಲ್ಡ್ನ ತೊಗೊಂಡಿದ್ದೀನಿ. ಇದು ಕೂಡ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಅಂಗಡಿಗಳಲ್ಲೂ ಸಿಗುತ್ತೆ. ಈ ಥರ ಒಂದು ಸೋಪ್ ಮೋಲ್ಡ್ನ ತಗೊಂಡು ಇದಕ್ಕೆ ಕೆಳಗಡೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿ ತೊಗೊಂಡಿದ್ದೀನಿ. ಆ ಲಿಕ್ವಿಡ್ನ ಏನು ನಾವು ಆಫ್ ಮಾಡ್ತೀವಿ ಅದರ ಆಫ್ ಮಾಡಿದ ತಕ್ಷಣ ನಾವು ಇದಕ್ಕೆ ಶಿಫ್ಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡಿರಬೇಕು ಸೋಪ್ ಮೋಲ್ಡ್ನ. ನಾನಿಲ್ಲಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ನಾನಿವಾಗ ಏನು ಲಿಕ್ವಿಡ್ ರೆಡಿ ಆಗಿತ್ತು ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಥರ ನಮಗೆ ಯಾವ ಶೇಪಲ್ಲಿ ಸೋಪ್ ಬೇಕು ಆ ಥರ ಒಂದು ಏನು ಇದಿರುತ್ತೆ ಅದರೊಳಗಡೆ ನಾವು ಲಿಕ್ವಿಡ್ನ ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕಿದ ನಂತರ ಇದನ್ನು ಹೊರಗಡೆನೇ ಇಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಇಡಬೇಕು. ಫ್ರಿಜ್ಜಲ್ಲಿ ಅಂದರೆ ಒಂದು 10 ನಿಮಿಷಕ್ಕೆಲ್ಲ ಇದು ಸೋಪ್ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಸೋಪ್ ರೆಡಿ ಆಗಿದೆ. ಈ ಥರ ತುಂಬಾ ನ್ಯಾಚುರಲ್ ಆಗಿ ರೆಡಿ ಮಾಡಿರ್ತಕ್ಕಂಥ ಸೋಪು, ಜೊತೆಗೆ ಬೀಟ್ರೋಟ್, ಅಲೋವೆರಾ ಅಂತ ಚರ್ಮದ ಕಾಂತಿನ ಹೆಚ್ಚಿಸಲಿಕ್ಕೆ ಉಪಯೋಗ ಮಾಡೋವಂಥ ವಸ್ತುಗಳನ್ನು ಹಾಕಿ ರೆಡಿ ಮಾಡಿದ್ದೀವಿ ಸೋಪನ್ನ. ಸೊ ನೀವು ಕೂಡ ಮನೆಗಳಲ್ಲಿ ಈ ಥರ ಸೋಪನ್ನ ರೆಡಿ ಮಾಡಿ, ಜೊತೆಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದೆ ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಸೋಪ್ಗಳನ್ನ ಹೇಗೆ ರೆಡಿ ಮಾಡ್ಕೋಬೋದು ಅಂತ ನಾನು ಮುಂದೆ ಈ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇದು ಹೇಗಿತ್ತು, ನೀವು ಟ್ರೈ ಮಾಡಿ, ಜೊತೆಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ.